ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ YMI ಮಲ್ಲಪ್ಪ ಜೋದವರ. ಆತ್ಮೀಯರೇ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಲೇಬೇಕು ಅಂತ ಕಳೆದ 3-4 ದಶಕದಿಂದ ಹೋರಾಟ ಮಾಡ್ತಾ ಬಂದಿರುವ ಈ ಸಂದರ್ಭದಲ್ಲಿ ಇನ್ನೇನೋ ಆಗೇ ಬಿಟ್ಟು ಈ ಸಲವಾದರೂ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾಡೇ ಮಾಡ್ತಾರೆ, ಅವ್ರ ಜೊತೆಗಾರ ಕೂಡಿ ಮಾಡ್ತಾರೆ ಅನ್ನೋಷ್ಟರಲ್ಲೇ ಆಗುತ್ತಾ ಅಂತ ಪ್ರಶ್ನೆ ಒಂದು ಕೆಲವೊಂದು ಕಡೆ ಬರ್ತಾ ಇದೆ. ಯಾಕಂದ್ರೆ ಇದೇ ಕಾಲಕ್ಕೆ ಬೈಲುಗೊಂದವರು ನಮ್ಮ ಸಪೋರ್ಟ್ ಆಗಬೇಕು, ಬ್ರಿಟಿಷ್ ಕಾಲದಿಂದ ಇದ್ದಂಥದ್ದು ಅಂತ ಅವರು ಕೇಳ್ತಾರೆ, ಅದು ಯಥಾಯೋಗ್ಯ ಆಗ್ಯದ. ಇನ್ನೊಂದು ಕಡೆಗೆ ವತ್ನಿಯವರು ನಮ್ಮದು ದೂರ ಆಗ್ತದೆ 800 ಕಿಲೋಮೀಟ್ರ್, ಅದರಲ್ಲೂ ಸೌದಿ ಅವ್ರದ್ದು ಎಂಟ್ರಿ ಆಗಿದ್ದಾರೆ. ಸೌದಿಯವ್ರು ಎಂಟ್ರಿ ಅಂದ್ರೆ ಅದು ರಾಜಕೀಯ ಎಂಟ್ರಿ ಆದಂಗೆ ಆಯ್ತಲ್ಲೇ, ಅವರು ಕೇಳ್ತಾ ಇದ್ದಾರೆ. ಹೌದು, ಅವರು ಸರಿನೇ, ಅದು ತಪ್ಪಂತಲ್ಲ, ದೂರ ಆಗ್ತದೆ ಬೆಳಗಾವಿಯಿಂದ ಆತನಿ. ಇದೇ ಕಾಲಕ್ಕೆ ಸವದತ್ತಿ ಅವರು ನಮ್ಮದು ಜಿಲ್ಲೆ ಆಗಬೇಕು ರೀ, ಮಾಡೋದು ನಮ್ಮ ಮುಗಿಸ್ರಿ ಹೊಸದೊಂದು ಕೂಗು ಶುರು ಆಗಿಬಿಟ್ಟದ. ಇದೇನು ಒಂದು ದಿನಕ್ಕೆ ಇದು ಒಳ್ಳೆಯ ಲಕ್ಷಣನೋ ಯಾವ ಲಕ್ಷಣ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ ಇಲ್ಲೇ ಈ ಸವದತ್ತಿ ವಿಶೇಷವಾಗಿ ಲೀಡರ್ಶಿಪ್ ತೊಗೊಂಡವರು ವಿರೂಪಾಕ್ಷ ಮಾಮಣಿಯವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿಯೋ ಮತ್ತದಕ್ಕೂ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಅದು ಸವದತ್ತಿ ಜಿಲ್ಲೆ ಆಗ್ಕೊಂಡು ಅವ್ರು ಬೇಡಿಕೆ ಇಲ್ಲ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹಾಕಿರಿ ಅನ್ನುವಂಥದ್ದು ಸುಲಭ ಇಲ್ಲ ಅಂತ ಅದು ಮಾತು ತಾವು ಹೇಳ್ಕೊಳ್ತಾರೆ ಸಂದರ್ಭದಲ್ಲೇ. ಅಂದರೆ ಒಂದು ಕಡೆ ಸವದತ್ತಿ, ಇನ್ನೊಂದು ಕಡೆ ಬೈಲಹೊಂಗಲ, ಮತ್ತೊಂದು ಕಡೆ ಅಥಣಿ, ಇವು 3 ಅದು, ಜೊತೆಗೆ ಇವು 2 5, ಬೆಳಗಾವಿ ಒಂದು 6. ಬೆಳಗಾವಿ ಜಿಲ್ಲೆಯಲ್ಲಿ 6 ಜಿಲ್ಲೆಗಳಾಗಲು ಸಾಧ್ಯವಾ ಅನ್ನುವುದು ದೊಡ್ಡ ಪ್ರಶ್ನೆ. ಅದರಲ್ಲೂ ಇವತ್ತು ನಿಮ್ಗೆ ಗೊತ್ತದ ಜಾರಕಿಹೊಳಿ ವರ್ಸಸ್ ಸೌದಿ. ಜಾರಕಿಹೊಳಿ ಅವರು ಎಲ್ಲಿ ಏನು ಕೇಳ್ತಾರೋ ಅದ್ರ ವಿರೋಧವಾಗಿ ಸೌದಿಯವರು ನಿಲ್ಲುವಂಥದ್ದು ನಾವು ಸಭಾ ನೋಡ್ತಾ ಬಂದಿದ್ದೀವಿ. ಇದರಿಂದಾಗಿ ಚಿಕ್ಕೋಡಿ ಮತ್ತು ಅದೇ ಕಾಲಕ್ಕೆ ಗೋಕಾಕ್ ಇವೆರಡುಗಳಿಗೆ ಹೊಡೆದು ಬೀಳ್ತದಾರ ಅನ್ನೋಂಥ ಒಂದು ಸಣ್ಣ ಪ್ರಶ್ನೆ ಇವತ್ತು ಹೇಳಿಕತ್ತದ ಜನಸಾಮಾನ್ಯರಲ್ಲಿ. ಯಾಕಂದರೆ ಮಾತಾಡೋದು ಜನಸಾಮಾನ್ಯರ ಮಾತುಗಳನ್ನು ಇವತ್ತು ನಿಮ್ಮ ಮುಂದಿಗೆ ಮಾತಾಡ್ತಾ ಇದ್ದೀವಿ. ಇದರರ್ಥ ಇವು ಯಾವ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಆದರೆ ಇದು ಎಷ್ಟು ಮಟ್ಟಿಗೆ ಯೋಗ್ಯ, ಇದು ಆಗ್ತದಲ್ಲ ಗೋಕಾಕ್ ಮತ್ತು ಚಿಕ್ಕೋಡಿ 2. ಯಾಕಂತಂದ್ರೆ ಗೋಕಾಕ್ ಚಿಕ್ಕೋಡಿಗಳಂತೂ ಬಹು ವರ್ಷಗಳ ದಿನಗಳಲ್ಲದ ಬೇಡಿಕೆ, ಬಹು ವರ್ಷಗಳ ಬೇಡಿಕೆ. 40 ವರ್ಷಗಳಿಗೂ ಹೆಚ್ಚು ಕಡಿಮೆ ನಮ್ಮ ಗೋಕಾಕದ ಜಿಲ್ಲಾ ಆಗಿರೋದು ಬಯಕೆ ಇದೆ. ಅದೇ ಕಾರಣ ನಮ್ಮ ಚಿಕ್ಕೋಡಿ ಕಳೆದ 20-30 ವರ್ಷಗಳಿಂದ ಬೇಡಿಕೆ ಅದ ಜಿಲ್ಲಾ ಆಗಬೇಕು ಅಂತೇಳಿ. ಅದೇ ಸಂದರ್ಭದಲ್ಲಿ ಹೊಸದಾಗಿ ಈಗ ಈ ಒಂದು ಹಂತಕ್ಕೆ ಬಂದದೆ, ಇವತ್ತು ಮುಟ್ಟದಪ್ಪ ಇನ್ನು ಆಗ್ತದೆ ಅನ್ನೋಲ್ಲೇ. ಅದರಲ್ಲೂ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಮಾತಾಡಿದ ಮಾತನ್ನು ನಾವು ಹಿಂದಿನ ಎಪಿಸೋಡಲ್ಲೇ ಹಾಕಿದ್ದೀವಿ, ನೀವು ನೋಡಿದ್ದೀರಿ ಅದನ್ನು. ಅವ್ರ ಮಾತುಗಳನ್ನು ಕೇಳಿದಾಗ ಇನ್ನೂ ಇದು ನಾಳೆ 31ರೊಳಗೆ ಆಗ್ತದನ ಅನ್ನುವಂಥ ಭಯ ಮೂಡಿಸೋ ಸಂದರ್ಭದಲ್ಲ ಇವತ್ತು ಸೌದಿ ಅವರು ಎಂಟ್ರಿ ಹೊಡೆದು ಬಿಟ್ಟಿದ್ದಾರೆ. ಇಲ್ಲ, ನಮ್ಮದು ನಾಳೆ 30ರೊಳಗೆ ಮಾಡಿರಿ ಅಂತೇಳಿ ಒತ್ತಡ ತರ್ತಾ ಇದ್ದಾರೆ. ನಾ ಇಲ್ಲಿ ಹೇಳ್ಬೇಕಾಗಿದ್ದಿಷ್ಟ, ಇಲ್ಲಿ ಜಾರಕಿಹೊಳಿ ವರ್ಸಸ್ ಸೌದಿಯವರು ಅಲ್ಲ, ಸೌದಿ ವರ್ಸಸ್ ಜಾರಕಿಹೊಳಿ ಅವರು ಅಲ್ಲ, ಅವರವ್ರ ಕ್ಷೇತ್ರ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದನ್ನು ನಿರ್ಧಾರ ಮಾಡೋರು ಯಾರು? ಇದಕ್ಕೆ ಹೌದು ಇದು ಯೋಗ್ಯ ಯಾವ ಇದ್ದಾವ, ಯಾವ ಜಿಲ್ಲೆ ಆಗಲಿಕ್ಕೆ ಯೋಗ್ಯ ಅದು, ಇದು ರಾಜಕೀಯ ಮಾಡಲೇಬಾರ್ದಾಗಿತ್ತು. ಆಲ್ರೆಡಿ ಒಂದಿಷ್ಟು ತಜ್ಞರು ಗೋಕಾಕದ ಬದಲಾಗಿ 3 ಆಯೋಗಗಳನ್ನು ರೆಫರ್ ಮಾಡಿದ್ದಾರೆ. ಜೊತೆಗೆ ಚಿಕ್ಕೋಡಿ ನಂತರ ದಿನಗಳಲ್ಲಿ ಇತ್ತು ಅದು ಬೇಡಿಕೆ, ಅಡ್ಡಿ ಇಲ್ಲಪ್ಪ ಒಂದೇನೋ ಆಗ್ತದೆ ಬಿಡೋದು ಅಷ್ಟಲ್ಲ, ಇವು ಹೊಸದಾಗಿ ಈಗ ಮಾಡಬೇಕು ಅನ್ನುವಲ್ಲೇ. ಅಲ್ಲೂ ಪಾಪ ದಿವಂಗತ ಸಂಗಪ್ಪನವ್ರು ಸಾಕಷ್ಟು ಹೋರಾಟ ಮಾಡಿದ್ರು, ಚಿಕ್ಕೋಡಿ ಜಿಲ್ಲೆ ಆಗಲಿದೆ. ಆ ಒಂದು ಹೋರಾಟದಲ್ಲೇ ಅವರು ಹಸುನಿಗಿದ್ರು. ಅವ್ರು ಬೆನ್ನಿ ನಮ್ಮ ಗೋಕಾಕದಲ್ಲಿ ಲಿಂಗಯ್ಯ ಸಂಘ ಪೂಜಾರಿ ಅವರು ಹೋರಾಟ ಮಾಡ್ತಾ ಬಂದರು ನಿರಂತರವಾಗಿ. ಜಿಲ್ಲೆ ಆಗಲಿದ್ದು ಉಪವಾಸ ಸತ್ಯಾಗ್ರಹ ಮಾಡಿದರು, ಮತ್ತೇನೋ ಮಾಡಿದರು. ಅವ್ರ ಜೊತೆಗಾರರು ಅನೇಕರು ಶಿಕ್ಷಣ ಅನುಭವಿಸಿದ್ರು, ಜೈಲಿಗೂ ಹೋಗಿ ಬಂದರು. ಈಗ ಒಂದು ಹಂತಕ್ಕೆ ಬಂದದ. ಇನ್ನೇನು ಈಗ ಒಂದು ಪ್ರಬಲ ಒಂದು ರಾಜಕೀಯ ಶಕ್ತಿಯಾಗಿ ಇವತ್ತು ಜಾರಕಿಹೊಳಿ ಅವರು ಬೆಳೆದಾಗ ಏನು ಗೋಕಾಕ್ ಜಿಲ್ಲೆ ಆಗ್ಬೋದಾ ಅನ್ನುವಂಥದ್ದು. ಯಾಕೆ ಇವತ್ತು ಅವರಲ್ಲೂ ಬಂದದ ಜಾರಕಿಹೊಳಿ ಅವರಲ್ಲೇ, ಇಲ್ಲ ನಾವು ಜಿಲ್ಲೆ ಮಾಡಬೇಕಂತ. ಬಾಲಚಂದ್ರ ಜಾರಕಿಹೊಳಿ ಅವರಂತೂ ವಿಶೇಷವಾಗಿ ಮುತುವರ್ಜಿ ವಹಿಸಿದ್ದಾರೆ ಈ ದಿಶೆಯಲ್ಲೇ. ಮತ್ತು ಇನ್ನೊಂದು ಜನ ಅಂಜಲಿ ಸಾಕಷ್ಟು ಈ ಲೋಕಲ್ ಜನ ಕರಾಡಿ ಆಗಿರ್ಬೋದು, ಅದು ಅಶೋಕ್ ಪೂಜಾರಿ ಅವರು ಆಗಿರ್ಬೋದು, ದಸ್ತಗೀರ್ ಪ್ರವಣ್ ಅಂತವ್ರು ಆಗಿರ್ಬೋದು. ಅಲ್ಲೂ ಸಹಿತ ನಮ್ಮ ಚಿಕ್ಕೋಡಿಯಲ್ಲಿ ಅನೇಕ ಅಲ್ಲಿಯ ಹೋರಾಟಗಾರರು ಇದು ಆಗಬೇಕಪ್ಪ ಜಿಲ್ಲೆ ಅನ್ನುವಂಥದ್ದು ಒತ್ತಡ ಅವರು ಹಾಕ್ತಾಯಿದ್ದಾರೆ. ಅಲ್ಲಿ ಮಠಾಧೀಶರು, ನಿಡೋಸೋಜಿ ಮಠಾಧೀಶರಾಗಿರ್ಬೋದು, ಇವರೆಲ್ಲರೂ ಒತ್ತಡ ಹಾಕ್ತಾಯಿದ್ರು ಎಲ್ಲೋ ಆಗಲಿ ಅಂತ. ಮತ್ತು 2 ಭಾಗದ ಶಾಸಕರು ಇವತ್ತು ಇದು ಆಗಬೇಕ್ರಿ ಎನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 18 ಶಾಸಕರು ಇವರು ನೋಡ್ರಿ ನಮ್ಮ ಇವ್ರ ಜೊತೆಗೆ ಸೌದಿಯವ್ರ ಜೊತೆಗೆ ಮಾತಾಡಿದಾಗ ಅವ್ರಿಗೂ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ನಾವು ಎಲ್ಲರ ಜೊತೆಗೆ ಮಾತಾಡಿ ಒಂದು ಡಿಸಿಷನ್ ತೊಗೊಳ್ತೀವಿ ಅಂತೇಳಿ. ನಾ ಹಲವು ಸಲ ಈ ಕಳೆದ 2 ದಿನಗಳಿಂದ ಒಂದು 2-3 ನಮ್ಮ ಎಪಿಸೋಡ್ಗಳನ್ನ ಹೇಳ್ತಾ ಬಂದಿದ್ದೀರಿ. 18 ಶಾಸಕರ ಒಪ್ಪಿಗೆಯನ್ನು ಪಡ್ಕೊಂಡು ಮತ್ತೆ ಮಾಡೋದಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಉತ್ತರಗಳು ನಿಧಾನಕ್ಕೆ ಸಿಗ್ತಾ ಇದ್ದೇವೆ ಅಂತ. ಎಲ್ಲರೂ ಒಪ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ನೋಡಿ ಸವದತ್ತಿ ಅವ್ರ ಮಾಮನಿಯವರು ಇದರ ಪ್ರಶ್ನೆ ಎತ್ತಿದಾಗ ಸಹಜವಾಗಿ ಅಲ್ಲಿ ಅವರ ವಿರೋಧಿ ಎದುರಾಳಿ ಇದ್ದಲ್ಲ ನಮ್ಮ ಇವತ್ತಿನ ವೈದ್ಯವರು, ಅವರು ಸಹಜವಾಗಿ ಸವದತ್ತಿ ಜಿಲ್ಲೆ ಆಗಬಾರ್ದು ಅಂತ ಹೇಳಿಕ್ಕೆ ಬಯಸ್ತಾರೆ. ಯಾಕಂದ್ರೆ ಸಹಜವಾಗಿ ಅವ್ರ ಮತಗಳ ವಿಚಾರ ಬಂದದ್ದು. ಮತಗಳ ನೆಲಗಟ್ಟಿನಲ್ಲಿ ಇದು ಜಿಲ್ಲೆಗಳನ್ನು ಹೊಡಿಬೇಕಾಗಿವತ್ತು. ಅವರು ಶಾಸಕರು ಅದ್ರ ಪರವಾಗಿ ಮಾತಾಡ್ತಾರೆ. ಅವರು ಆ ಮಾತನ್ನು ಸಿದ್ದರಾಮಯ್ಯರು ಯಾಕೆ ಮಾತಾಡಿದ್ರು ಗೊತ್ತಾಗಿರಲ್ಲ.
ಜೆ ಎಚ್ ಪಟೇಲರು ಹಿಂದೆ ಯಾಕೆ ತೆಗೆದು ಹಾಕಿರೋ ಅನ್ನೋದು ಕಾರಣಗಳಿದ್ದಾವಿಲ್ಲ ಅಂತಲ್ಲ, ಬೈನೋಗದ ಅಲ್ಲಿ ಜನ, ಜೊತೆಗೆ ಅಲ್ಲಿ ಬೆಳಗಾವಿ ಮತ್ತು ಇನ್ನೊಂದು ಎದ್ದದು ಈಗ ಬೆಳಗಾವಿ ಮತ್ತು ಆ ಒಂದು ಅಲ್ಲಿಯ ಏನೋ ಸಾಹಿತಿಗಳು, ಇನ್ನುಳಿದ ಕನ್ನಡಪರ ಹೋರಾಟಗಾರರು ಇಲ್ಲ ಇದು ಹೊಡಿದು ಬೇಕಾಗಿಲ್ಲ ಅನ್ನೋ ಸಣ್ಣ ಧ್ವನಿ ಎಬ್ಬಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಜಿಲ್ಲಾ ಆಗುವ ಈ ಸಂದರ್ಭದಲ್ಲಿ ಇವೆಲ್ಲ ವಿರೋಧಗಳು ಬಂದಾಗ ಸಹಜವಾಗಿ ಆಡಳಿತದಲ್ಲಿದ್ದಂತಹ ಒಬ್ಬ ಏನು ಮುಖ್ಯಮಂತ್ರಿ ಏನ್ರಿ, ಅದು ಸೆಂಟ್ರಲ್ ಪಾಯಿಂಟಲ್ಲಿ ಯಾರಪ್ಪ ಮುಖ್ಯಮಂತ್ರಿ, ಅವರು ಇಷ್ಟೊಳಗೆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸಬೇಕಾಗಿತ್ತು, ಇಷ್ಟು ಬೆಳೆಸಬಾರ್ದಾಗಿತ್ತು ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾ ಇದೆ ಅಂತ. ಇವತ್ತಿನ ಏನು ಸಮಸ್ಯೆಗಳು ಇದ್ದಾವೆ ಎಲ್ಲ ಪೂರ್ತಿಯಾಗಿ ಇದಕ್ಕೆ ಸ್ವತಃ ಅವತ್ತು ಜೆ ಎಚ್ ಪಟೇಲರು ಗಟ್ಟಿ ಬಳಸ್ಕೊಂಡು ನಿರ್ಧಾರ ಮಾಡಿದ್ರು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲ್ಲ ಅಂತೇಳಿ ಹಿಂದೆ ಸರಿದ್ರು ಅವತ್ತು. ಅದನ್ನು ಇವತ್ತು ಕೃಷ್ಣಬೈರೇಗೌಡರು ಹೇಳ್ತಾ ಇದ್ದಾರೆ, ಇಲ್ಲ ಅವತ್ತು ಯಾಕೆ ಹಿಂದೆ ಸರಿದು ನಿಮಗೆ ಗೊತ್ತದ ಅಂತೇಳಿ ಸ್ವತಃ ದುರ್ಯೋಧನ ಐಹೊಳೆ ಅವರನ್ನು ಮತ್ತು ಜೊಲ್ಲೆ ಅವ್ರನ್ನ ಕೇಳ್ತಾ ಇದ್ದಾರೆ. ಅಂದರೆ ಇದರರ್ಥ ನಾವು ಅದೇ ಕಾರಣಕ್ಕೆ ಇವತ್ತು ನಾವು ಮುಂದೆ ಹಾಕ್ಬೋದು ಅನ್ನುವಂಥ ಮೆಸೇಜ್ ಸೂಕ್ಷ್ಮ ಕೊಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆನೂ ಇಲ್ಲಿ ಹೇಳ್ತಾ ಇದೆ. ಹೀಗಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಇವೆರಡು ಜಿಲ್ಲೆಗಳಾಗುವುದು ಎಷ್ಟರ ಮಟ್ಟಿಗೆ ಈ 31ರೊಳಗೆ ಆಗಕ್ಕೆ ಸಾಧ್ಯದ ಅನ್ನೋ ಮತ್ತೊಂದು ಪ್ರಶ್ನೆ ಬುಗಲದ್ದದು ಇವತ್ತು. ಅದರ ಜೊತೆಗೆ ಇವು ಸೌದಿಯವರು ಸಹಿತ ನಮ್ಮದು ಜಿಲ್ಲೆ ಮಾಡಿರಿ ಅನ್ನುವಂಥ ಒಂದು ಹಂತಕ್ಕೆ ಬಂದ. ಜೊತೆಗೆ ಅಲ್ಲಿ ಸುತ್ತಮುತ್ತಲಿನ ಪ್ರಮುಖವಾದ ಜಮಖಂಡಿ ಆಗಿರ್ಬೋದು, ಅವರು ಆ ಸುತ್ತಮುತ್ತ ಹಸನೆ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಇವುಗಳು ತೊಗೊಂಡು ನಮಗೊಂದು 4-5 ತಾಲೂಕುಗಳಾಗ್ತಾವೆ, ನಮ್ಮ ಜಿಲ್ಲೆ ಮಾಡಿರಿ. ಅದು ಬೇಡಿಕೆ ಯೋಗ್ಯ ಇಲ್ಲ, ಇಲ್ಲಿ ಯಾವುದೂ ತಪ್ಪಂತಲ್ಲ. ಆದರೆ ಇಲ್ಲಿ ಆಡಳಿತ ದೃಷ್ಟಿಯಿಂದ ಯಾವುದು ಯೋಗ್ಯ ಆಗ್ತದೆ, ಎಂಥದ್ದು ಯೋಗ್ಯ ಆಗ್ತದೆ, ತಜ್ಞರ ನೇಮಿಸಿ ಹೇಳುವಂಥ ವಿಷಯ ಎಲ್ಲ ಇದು. ಭೌಗೋಳಿಕವಾಯಿತು, ಇನ್ನೂರು ದೃಷ್ಟಿ ಆಯಿತು, ಮತ್ತು ಅದೇ ಕಾಲಕ್ಕೆ ಜನರಿಗೆ ಆದಷ್ಟು ಸಮೀಪ ಆಗುವಂಥವು ಯಾವ ಅದಾವ ಇವೆಲ್ಲ ತೊಗೊಂಡು ಮಾಡುವಂಥವು ಇಲ್ಲ, ಎಲ್ಲನೂ ಮಾಡುವಂಥದ್ದು. ಇವತ್ತು ನಮ್ಮಲ್ಲಿ 10 ತಾಲೂಕುಗಳಿದೆ, ಹೆಚ್ಚು ನಾವೆಲ್ಲ ಒಂದರಲ್ಲಿ ಬೆಳೆದು ನಿಂತಿದ್ದಾರೆ. ಇವತ್ತು 10 ತಾಲೂಕುಗಳನ್ನು ಜಿಲ್ಲಾ ಮಾಡಿದರೆ ಹೇಗೆ ಅನ್ನುವಂಥ ಒಂದು ಮಾತು. ಹಿಂದೊಂದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತದ, ರಾಜೇಶ್ ಖನ್ನಾ ಅವ್ರದ್ದು, ಮನೆಗೆ ಮುಖ್ಯಮಂತ್ರಿ ಆ ಮನೆಗೆ ಉಪಮುಖ್ಯಮಂತ್ರಿ ಅಂತೇಳಿ ಇದ್ದು ಎಲ್ಲ ಸಂಪುಟದ ಎಲ್ಲರೂ ಉಪಮುಖ್ಯಮಂತ್ರಿ ಬಿಟ್ಟಂಥ ಒಂದು ಸಂದರ್ಭವನ್ನು ನೆನಪಿಸ್ಕೊಂಡಾಗ ಇದು ಹಂಗೆ ಆಗ್ತದನ ಅಂತೇಳಿ. ಯಾಕೆ ಮಾತ್ರ ಮತ್ತೆ ಇವತ್ತು ಚರ್ಚೆ ಮಾಡಬೇಕಾಗಿದಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ಇದು ಸುಲಲಿತವಾಗಿ ಇವೆರಡು ಮೊದಲು ಜಿಲ್ಲೆಗಳಾಗಲಿ, ಜೊತೆಗೆ ಅವು ಆಗಲಿ, ಅವುಗಳ ಅಲ್ಲಿಯ ಪರಿಸ್ಥಿತಿಯನ್ನು ಅಭ್ಯಾಸ ಮಾಡಿಕೊಂಡು ಮಾಡಲಿ ಅಂತೇಳಿ. ಮತ್ತು ಇದೇ ಸಂದರ್ಭದಲ್ಲಿ ರಾಜು ಖಾಗೆ ಅವರು ಒಂದು ಮಾತನ್ನು ಹೇಳಿದ್ರು ನೋಡಿದೆವು, 15 ತಾಲೂಕು ಮಾಡಿದ್ದೀವಿ ನಾವು, 15 ತಾಲೂಕು ಇನ್ನೂ ತಹಶೀಲ್ದಾರ್ ಕಚೇರಿ ಇಲ್ಲ, ಮತ್ತೇನಿಲ್ಲ ಅನ್ನೋ ಪ್ರಸಂಗ ಅದು, ಅದನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳಿದ್ದು ಕೇಳಿದಾಗ ಅಷ್ಟೊಂದು ಬಜೆಟ್ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ ಅನ್ನುವಂಥ ಒಂದು ಅದೆಲ್ಲಕ್ಕಿಂತ ರಾಜಕೀಯ ತಿಕ್ಕಾಡಿಸೋದಂಗೆ ಕಾಣ್ತದೆ ಇವತ್ತು. ಜಾರಕಿಹೊಳಿ ವರ್ಸಸ್ ನಮ್ಮ ಸೌದಿ ಅದು ಇಲ್ಲಿ ಬರಬಾರದು ಅಂತ ಆದಷ್ಟು. ಮತ್ತು ಜಾರಕಿಹೊಳಿ ಅವರು ಇವತ್ತು ಅನಿವಾರ್ಯದ ಇಷ್ಟು ದಿನಗಳು ಅವರು ಬಿಡಬಾರ್ದಾಗಿತ್ತು, ಹೋರಾಟ ಮಾಡಿಸಿ ಗೋಕಾಕ್ ಮತ್ತು ಚಿಕ್ಕೋಡಿ ಆದಷ್ಟು ಬೇಗನೆ ಮುಗಿಸ್ಬೇಕಾಗಿತ್ತು. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಇವತ್ತಿನ ಹೊರಗೆ ಬಂದಿದ್ದಾರೆ, ಇನ್ನಷ್ಟು ಜೋರಾಗಿ ಬಂದು ಈ ಸಮಸ್ಯೆನ ಅಗದಿ ಪ್ರೀತಿ ವಿಶ್ವಾಸದ ಬಗೆಹರಿಸಬೇಕಾಗಿದೆ. ಏಕಕಾಲಕ್ಕೆ ಸವದತ್ತಿ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಬೈಲೂರಾಗಿರ್ಬೋದು, ಅವ್ರನ್ನ ಕರೆಸಿ ಅವ್ರ ಜೊತೆಗೂ ಮಾತಾಡಿ ಅವ್ರಿಗೂ ಕನ್ವಿನ್ಸ್ ಮಾಡಿ ಅಲ್ಲಿ ಸಾಧ್ಯ ಇದ್ದರೆ ಎಷ್ಟು ಸಾಧ್ಯ ಇದ್ರೆ ಸರ್ಕಾರಕ್ಕೆ ಬಿಟ್ಟಂಥ ವಿಷಯ, ಅಲ್ಲಿಯ ಶಾಸಕರಿಗೆ ಬಿಟ್ಟಂಥ ವಿಷಯ, ಅದೇ ಕಾಲದಲ್ಲಿ ಜನರ ಬೇಡಿಕೆ ದೃಷ್ಟಿಯಿಂದಲೂ ಬಿಟ್ಟಂಥ ವಿಷಯ. ಇವೆಲ್ಲ ಇವು 3 ಏನದವಲ್ಲ, ಒಂದು ಬೈಲಹೊಂಗಲ, 2ನೇದಾಗಿ ಅಥಣಿ, 3ನೇದಾಗಿ ಈಗ ಹೊಸದಾಗಿ ಸವದತ್ತಿ ಸೇರಿಕೊಂಡದು. ಈ 3 ಕ್ಷೇತ್ರಗಳಲ್ಲಿ ಆಯಾ ರಾಜಕೀಯದಿಂದ ಎದ್ದಿದ್ರು ಮತ್ತೆ ಯಾವ ಕಾರಣಕ್ಕೆ ಎದ್ದಿದ್ರು ಅನ್ನೋದನ್ನು ಸಹಿತ ಇವತ್ತು ಅಭ್ಯಾಸ ಮಾಡಬೇಕಾಗ್ಯದ. ಅದೇನೋ ಆಗಲಿ, ಈ ಹೊಸದಾಗಿದ್ದಂಥ ಈ 3 ಜಿಲ್ಲೆಗಳ ಘೋಷಣೆ ಮಾಡಬೇಕು ಜೊತೆಗೆ ಅಂತನ್ನುವಂಥ ಜಿಲ್ಲೆ ವಿಭಜನೆ ಮಾಡೋದಾದ್ರೆ 3 ಹೊಡೀರಿ ಮಾಡಿರಿ, ಎಲ್ಲನೂ ಮಾಡಿರಿ, 3 ಮಾಡಿರಿ, 4 ಮಾಡಿ ಒಟ್ಟು ನಮ್ಮನ್ನು ಮಾಡಿರಿ ಅನ್ನುವಂಗೆ ಮಾತಾಡೋದನ್ನು ಗಮನಿಸಿದಾಗ ಮೂಲವಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆಗೋದು ತಪ್ಪಿ ಹೋಗ್ಬೋದಾ ಅಂತೇಳಿ. ಸಪೋಸ್ ಏನಾದರೂ ಡಿಸೆಂಬರ್ 31 ದಾಟಿ ಹೋಯ್ತು ಅಂದರೆ ಮುಂದೆ ಯಾವಾಗ ಇವು ಜಿಲ್ಲೆ ಆಗೋದು? ಅಷ್ಟರೊಳಗೆ ಎಲ್ಲ 15 ತಾಲೂಕು ಆಗಿದ್ದಾವೆ. ಈಗ 15 ತಾಲೂಕು ಜಿಲ್ಲೆ ಆಗಲಿ ಬಯಸಿದ್ರೆ ಹೆಂಗೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಯಾವುದೇ ಸಮಸ್ಯೆನ ನಾವು ಎಷ್ಟು ಹೆಚ್ಚು ಬಿಟ್ಕೋತ ಹೋಗ್ತೀವಿ, ಅದು ಬೆಳೀತಾ ಹೋಗ್ತಾ ಇರ್ತದೆ. ಆದ್ದರಿಂದ ಈ ಮತ್ತಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾವಿನ ಮತ್ತೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ, ಏನೋ ಆಗಲಿ ಇನ್ನೂ ಭರವಸೆದ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲೇ ನಮ್ಮ ಜಿಲ್ಲೆ ಆಗ್ತದೆ ಅಂತೇಳಿ. ಅದು ಆಗಲಿ ಅನ್ನೋದು ಬಗ್ಗೆ ಎಲ್ಲರದ್ದು ಅದು ಏನಾಗ್ತದೆ ನೋಡೋಣ. ಒಟ್ಟು ಡೆವಲಪ್ಮೆಂಟ್ ಮಾತ್ರ ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿ ಜನರ ಜೊತೆಗೆ ಹಂಚ್ಕೊಂಡಿದ್ದೀನಿ. ಈಗ ಹೊಸದಾಗಿ ಮತ್ತು ಇವು ನಮ್ಮ 3 ಜಿಲ್ಲೆ ಆಗಿರುತ್ತೆ. ಒಂದು ಮೊದಲನೇದಾಗಿ ಬೈಲಹೊಂಗಲ, 2ನೇದಾಗಿ ಅಥಣಿ, ಈಗ 3ನೇದಾಗಿ ಸವದತ್ತಿ ಕೇಳ್ತಾ ಇದ್ದಾರೆ. ಸ್ವಲ್ಪ ಇದು ಕಷ್ಟನ ಜಿಲ್ಲೆ ಆಗೋದು ಅನ್ನೋ ಸಂಶಯ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲಿ ಮೂಡಲಿಕ್ಕೆ ಶುರುವಾಗ್ಯದ. ಹೀಗಾಗಿ ಎಲ್ಲರೂ ಅವರು ಚಟಪಡಿಸ್ತಾ ಇದ್ದಾರೆ, ಏನಾಗ್ಬೋದು ಅಂತೇಳಿ. ನಾವು ನಿಮ್ಮೊಂದಿಗೆ ಚಟಪಡಿಸ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.